ಹಂಪಿಯ ಜಗತ್ಪ್ರಸಿದ್ಧ ಕಲ್ಲಿನ ರಥದ ಬಗ್ಗೆ ನಾವೆಲ್ಲ ಕೇಳಿಯೇ ಇರ್ತೇವೆ. ಆದರೆ ನಾವೆಲ್ಲರೂ ಪ್ರತಿದಿನ ಅರಿವಿಲ್ಲದೆಯೇ ನಮ್ಮ ಜೇಬಿನಲ್ಲಿ ಈ ಕಲ್ಲಿನ ರಥದ ಚಿತ್ರವನ್ನ ಒಯ್ಯುತ್ತೇವೆ ಅಂತ ನಿಮಗೆ ಗೊತ್ತಾ? ಹೌದು, ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿದ 50 ರೂಪಾಯಿ ಮುಖಬೆಲೆಯ ನೋಟುಗಳ ಮೇಲೆ ಈ ಕಲ್ಲಿನ ರಥದ ಚಿತ್ರವಿದೆ. 2017ರ ಆಗಸ್ಟ್ 18ರಂದು RBI 50 ರೂಪಾಯಿಯ ಹೊಸ ನೋಟನ್ನು ಅಳವಡಿಸಿಕೊಂಡಂದಿನಿಂದ ನಮ್ಮ ಐತಿಹಾಸಿಕ ಸ್ಥಳವಾದ ಹಂಪಿಯ ಕಲ್ಲಿನ ರಥವನ್ನು ಅದರಲ್ಲಿ ಚಿತ್ರಿಸಲಾಗಿದೆ. ಈ ಶಿಲಾರಥದ ಇತಿಹಾಸದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಯೋಣ. ಈ ವಾಸ್ತುಶಿಲ್ಪವು ನಮ್ಮ ವೈಭವಯುತ ಗತಕಾಲಕ್ಕೆ ಸಾಕ್ಷಿಯಾಗಿದೆ. ಕಲ್ಲಿನ ರಥವು ವಾಸ್ತವವಾಗಿ ಒಂದು ದೇವಾಲಯವಾಗಿದ್ದು ರಥದ ರೂಪದಲ್ಲಿ ನಿರ್ಮಿಸಲ್ಪಟ್ಟಿದೆ ಮತ್ತು ಸುಮಾರು 1 ಅಡಿ ಎತ್ತರದ ವೇದಿಕೆಯ ಮೇಲೆ ನಿಂತಿದೆ. ಈ ದೇವಾಲಯವು ವಿಷ್ಣುವಿನ ವಾಹಕನಾದ ಗರುಡನಿಗೆ ಸಮರ್ಪಿತವಾಗಿದೆ. ಶಿಲಾರಥವನ್ನು ಅನೇಕ ಕಲ್ಲುಗಳಿಂದ ಕೆತ್ತಲಾಗಿದೆಯಾದರೂ ಶಿಲ್ಪಿಗಳ ಕೌಶಲ್ಯ ಮತ್ತು ಶ್ರೇಷ್ಠತೆಯಿಂದಾಗಿ ಏಕಶಿಲೆಯ ರಚನೆಯಂತೆ ಕಾಣುತ್ತದೆ. ರಥದ ಮುಂದೆ 2 ಆನೆಗಳು ಅದನ್ನು ಎಳೆಯುತ್ತಿರುವಂತೆ ಇರಿಸಲಾಗಿದೆ. ವಾಸ್ತವವಾಗಿ ಈ ಕಲ್ಲಿನ ಆನೆಗಳನ್ನು ಬೇರೆಡೆಯಿಂದ ತಂದು ನಂತರದ ಹಂತದಲ್ಲಿ ಇಲ್ಲಿ ಇರಿಸಲಾಗಿದೆ. ಮೂಲ ರಚನೆಯಲ್ಲಿ ಕುದುರೆಗಳು ಇದ್ದವು. ರಥದ ಮೇಲೆ ಗೋಪುರದಂತಹ ಮೇಲ್ರಚನೆಯೊಂದು ಕೂಡ ಇತ್ತು ಎಂದು ಹೇಳಲಾಗುತ್ತದೆ. ಅದು ಕೂಡ ಈಗ ಕಾಣೆಯಾಗಿದೆ. ಈ ರಥವನ್ನು 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಮಹಾರಾಜ ಕೃಷ್ಣದೇವರಾಯ ನಿರ್ಮಿಸಿದನು. ಒಡಿಶಾದಲ್ಲಿ ಯುದ್ಧ ಮಾಡುವಾಗ ಕೋನಾರ್ಕ್ ಸೂರ್ಯ ದೇವಾಲಯದ ರಥದಿಂದ ಆಕರ್ಷಿತನಾದ ರಾಜ ತನ್ನ ರಾಜ್ಯದಲ್ಲೂ ಅಂಥದ್ದೇ ರಚನೆ ಇರಬೇಕೆಂದು ಇದನ್ನು ನಿರ್ಮಿಸಿದನೆಂಬ ಪ್ರತೀತಿ ಇದೆ. ರಥವು ಅರ್ಧ ಹಾಳಾಗಿದ್ದರೂ ಕೂಡ ಅದು ಇನ್ನೂ ಆ ಭವ್ಯತೆ ಮತ್ತು ಶ್ರೀಮಂತ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ನಮ್ಮ ಹಂಪಿ ನಮ್ಮ ಹೆಮ್ಮೆ.